श्रीगुरुभ्यो नमः। श्रीपरमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। श्रीवेदव्यासाय नमः। नरसिंहोऽखिलाज्ञानमतध्वान्तदिवाकरः जयत्यमितसज्ञानसुखशक्तिपयोनिधिः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे गुरुवादिध्वान्तरभये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयाळवे आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। लक्ष्मीनारायणं नत्वा पूर्णबोधान् गुरूनपि कुर्मः श्रीकृष्णगीतायाः भाष्याद्युक्तार्थसङ्ग्रहम्। ಪರಮ ಪವಿತ್ರವಾದ ಗುರು ರಾಘವೇಂದ್ರ ಸ್ವಾಮಿಗಳ 353ನೇ ಆರಾಧನಾ ಮಹೋತ್ಸವ ಮಧ್ಯ ದಿನ ಆರಾಧನೆ ಇವತ್ತು. ಈ ಒಂದು ಪವಿತ್ರವಾದ ಒಂದು ದಿವಸದಲ್ಲಿ ಹರಿವಾಯು ಗುರುಗಳ ಪ್ರೇರಣೆಯಂತೆ ಭಗವದ್ಗೀತಾ ಪಾಠವನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಒಂದು ಜ್ಞಾನ ಯಜ್ಞವನ್ನ ಗಣಪತಿ ಅಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ವಿಶ್ವಂಭರಾಭಿನ್ನ ಶ್ರೀ ಲಕ್ಷ್ಮೀ ನರಸಿಂಹದೇವರು ನಿರ್ವಿಘ್ನವಾಗಿ ನಡೆಸಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ, ರಾಯರ ಮಂಗಳಾಚರಣೆ ಶ್ಲೋಕ. ಈ ಒಂದು ಭಗವದ್ಗೀತೆಯನ್ನು ನಾವು ರಾಯರು ತಾವು ಬರೆದಂತ ಗೀತಾ ವಿವೃತ್ತಿ ಅಂತ ಒಂದು ಗ್ರಂಥ. ಈ ಭಗವದ್ಗೀತೆ ಮಹಾಭಾರತದಲ್ಲಿ ಬರತಕ್ಕ ಒಂದು ಭಾಗ, ಪ್ರಸಿದ್ಧ ಇದು. ಕೃಷ್ಣ ಮತ್ತು ಅರ್ಜುನ ಸಂವಾದ ರೂಪದಲ್ಲಿ ಇರತಕ್ಕದ್ದು. ಈ ಭಗವದ್ಗೀತೆಗೆ ಶ್ರೀಮನ್ ಮಧ್ವಾಚಾರ್ಯರು ಗೀತಾ ಭಾಷ್ಯ ಮತ್ತು ಗೀತಾ ತಾತ್ಪರ್ಯ ಅಂತ 2 ವ್ಯಾಖ್ಯಾನಗಳನ್ನ ಬರೆದಿದ್ದಾರೆ. ಅದಕ್ಕೆ ಜಯತೀರ್ಥರು ಕೂಡ ನ್ಯಾಯದೀಪಿಕಾ, ಪ್ರಮೇಯ ದೀಪಿಕಾ, ನ್ಯಾಯದೀಪಿಕಾ ಅಂತ 2 ಗ್ರಂಥಗಳನ್ನ ಬರೆದಿದ್ದಾರೆ. ಇದೆಲ್ಲವನ್ನೂ ಅನುಸರಿಸಿ ರಾಘವೇಂದ್ರ ಸ್ವಾಮಿಗಳು ಗೀತಾ ವಿವೃತ್ತಿ, ಒಂದು ರೀತಿಯಲ್ಲಿ ಗೀತಾರ್ಥ ಸಂಗ್ರಹ ಇದು. ಭಾಷ್ಯ ಮತ್ತು ಟೀಕಾ ಅದರ ಒಂದು ಅಭಿಪ್ರಾಯವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಸುಲಭವಾಗಿ ಸಾಮಾನ್ಯರಿಗೂ ಕೂಡ ಗೀತೆಯ ಅರ್ಥ ಆಗಬೇಕು ಎನ್ನುವ ದೃಷ್ಟಿಯಿಂದ ಪ್ರತಿಯೊಂದು ಶ್ಲೋಕಕ್ಕೂ ಗುರುಗಳು ವ್ಯಾಖ್ಯಾನ ಮಾಡಿದ್ದಾರೆ. ಅವರ ವ್ಯಾಖ್ಯಾನವನ್ನು ಅನುಸರಿಸಿ ನಾವು ಗೀತೆಯ ಅರ್ಥವನ್ನ ತಿಳಿಯೋಣ. ಅವತಾರಿಕೆಯನ್ನು ಕೊಡ್ತಾ ಇದ್ದಾರೆ. ಸ್ತ್ರೀ ಶೂದ್ರ ಬ್ರಹ್ಮಬಂಧೂನಾಂ ತ್ರಯೀನ ಶ್ರುತಿಗೋಚರ ಇತಿ ಭಾರತಮಾಖ್ಯಾನಂ ಕೃಪಯಾ ಮುನಿನಾ ಕೃತಂ ಇತಿ ಭಾಗವತ ಉಕ್ತಿಯ ವೇದಾರ್ಥ ಜ್ಞಾನ ಅನಧಿಕಾರಿಣಾಂ ಸ್ತ್ರೀಶೂದ್ರಾದೀನಾಂ ಧರ್ಮಜ್ಞಾನದ್ವಾರಾ ಮೋಕ್ಷೋ ಭವೇದಿತಿ ಭಗವಾನ್ ವೇದವ್ಯಾಸಃ. ಅಂದ್ರೆ ನಾವು ಮಾನವ ಜನ್ಮ ತೆಗೆದಿರೋದೇ ಸಾಧನೆ ಮಾಡೋದಕ್ಕೆ. ಸಾಧನ ಶರೀರವಿದು ಅಂತಾರೆ ನೋಡಿ ದಾಸರು, ಜಗನ್ನಾಥ ದಾಸರು ಹೇಳುವಾಗ ಸಾಧನ ಶರೀರವಿದು, ಸಾಧನೆ ಮಾಡೋದಕ್ಕೆ ನಾವು ಬಂದಿರೋದು. ಅದರಿಂದ ಪರಮಾತ್ಮನ ಕುರಿತಾದ ವಿಚಾರಗಳ ಶ್ರವಣ ಮನನ ಚಿಂತನೆ ಇದು ಮಾಡೋದಕ್ಕೆ ನಾವು ಬಂದಿರೋದು ಇಲ್ಲಿ. ಆದರೆ ಈ ಜ್ಞಾನ ಏನಿದೆ, ತತ್ವಜ್ಞಾನ, ಪರಮಾತ್ಮನ ಜ್ಞಾನ, ಅದು ಅವಶ್ಯ ಪಡೀಲೇಬೇಕು. ಪ್ರತಿಯೊಬ್ಬ ಜೀವರಾಶಿಯೂ ಕೂಡ ಬ್ರಹ್ಮದೇವರಿಂದ ಶುರು ಮಾಡಿ ತೃಣಪರ್ಯಂತ ಪ್ರತಿಯೊಂದು ಜೀವರಾಶಿಯೂ ಕೂಡ ಪರಮಾತ್ಮನ ತತ್ವಜ್ಞಾನದಿಂದಲೇ ಅವರು ಪರಮಾತ್ಮನ ಪ್ರಸಾದವನ್ನು ಪಡೆದು ಭಕ್ತಿಯನ್ನು ಮಾಡಿ ಮತ್ತು ಉತ್ತಮ ಪ್ರಸಾದದಿಂದ ಅವರು ಮೋಕ್ಷವನ್ನ ಹೊಂದುತ್ತಾರೆ. ಅದರಿಂದ ಮೋಕ್ಷವನ್ನು ಹೊಂದುವುದೇ ನಮ್ಮ ಜೀವನದ ಮುಖ್ಯ ಗುರಿ. ಪರಮಾತ್ಮನ ಹತ್ರ ಹೋಗಬೇಕು, ನಾವು ಪರಮಾತ್ಮನನ್ನ ಕಾಣಬೇಕು, ಅದೇ ಗುರಿ. ಅದಕ್ಕೆ ಪರಮಾತ್ಮನ ತತ್ವಜ್ಞಾನ ಅವಶ್ಯಕ. ಆ ತತ್ವಜ್ಞಾನವನ್ನ ತಿಳಿಸಿಕೊಡುವ ಏಕೈಕ ಒಂದು ಗ್ರಂಥ ಅಂದ್ರೆ ಅದು ವೇದಗಳು. ವೇದಗಳಿಂದಲೇ ನಾವು
ಪರಮಾತ್ಮನನ್ನ ತಿಳಿಯಲು ಸಾಧ್ಯ. ವೇದ ಬಿಟ್ಟು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ಏನು ಹೇಳ್ತೀವಿ, ಅದರಿಂದಲೇ ನಾವು ಪರಮಾತ್ಮನನ್ನ ತಿಳಿಯಲು ಸಾಧ್ಯ. ಅದು ಬಿಟ್ಟು ಬೇರೆ ಗ್ರಂಥಗಳಿಂದ ನಾವು ತಿಳಿಯಲು ಸಾಧ್ಯ ಇಲ್ಲ. ಆದರೆ ಈ ವೇದ ಮತ್ತು ಅದನ್ನು ಅನುಸರಿಸಿರುವ ಗ್ರಂಥಗಳು, ಅದರಿಂದ ನಾವು ಪರಮಾತ್ಮನನ್ನು ತಿಳಿಯಬಹುದು. ಉದಾಹರಣೆಗೆ ವೇದಗಳನ್ನು ಅನುಸರಿಸಿರತಕ್ಕ ಗ್ರಂಥ ಅಂದ್ರೆ ಮಹಾಭಾರತ. ಅದರಿಂದ ವೇದದಲ್ಲಿ ಏನು ವಿಷಯ ಬಂದಿದೆಯೋ ಮಹಾಭಾರತದಲ್ಲಿ ಅದು ಬಂದಿದೆ, ಅದಕ್ಕಿಂತ ಇನ್ನೂ ಹೆಚ್ಚು ಬಂದಿದೆ. ಅಷ್ಟು ಒಂದು ಮಹತ್ತರವಾದ ಒಂದು ಗ್ರಂಥ ಅದು ಮಹಾಭಾರತ. ಅದರಿಂದ ಸಾಮಾನ್ಯ ಸ್ತ್ರೀ ಶೂದ್ರ ಎಲ್ಲರೂ ಕೂಡ ಏನ್ ಮಾಡಬಹುದು, ಮಹಾಭಾರತ ಕೇಳೋದಕ್ಕೆ ಅಧಿಕಾರಿಗಳಾಗಿದ್ದಾರೆ ಅಂತ ಭಾಗವತದಲ್ಲಿ ಬಂದಿದೆ. ಯಾಕೆ? ಪರಮಾತ್ಮನ ತತ್ವಜ್ಞಾನ ಅದು ಅತ್ಯವಶ್ಯಕ. ಪ್ರತಿಯೊಂದು ಜೀವರಾಶಿಯು ಪರಮಾತ್ಮನ ಜ್ಞಾನವನ್ನ ಪಡೀಲೇಬೇಕು. ಪರಮಾತ್ಮ ಎಂಥವ ಗುಣಪೂರ್ಣನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ, ಆನಂದಾದಿ ಗುಣಗಳಿಂದ ತುಂಬಿದ್ದಾನೆ, ಅಪ್ರಾಕೃತ ಶರೀರ ಉಳ್ಳವನಾಗಿದ್ದಾನೆ. ಜ್ಞಾನಾನಂದಮಯ ಶರೀರ ಅದು ಅಪ್ರಾಕೃತವಾದದ್ದು. ಈ ರೀತಿಯಾಗಿ ಎಲ್ಲ ತಿಳಿದು ಅವನ ಗುಣವನ್ನು ತಿಳಿದು ಅವನೇ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲವನ್ನೂ ಮಾಡ್ತಾನೆ, ರಕ್ಷಣೆಯನ್ನು ಮಾಡ್ತಾನೆ. ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವನ್ನೂ ಕೊಡುವವ ಅವನೇ. ಸತ್ತ, ಪ್ರತೀತಿ, ಪ್ರವೃತ್ತಿ ಜೀವರು ಇರಬೇಕು, ಜೀವರು ಬದುಕಿ ಉಳಿಯಬೇಕು. ಮತ್ತು ಪ್ರತೀತಿ ಪದಾರ್ಥಗಳ ಜ್ಞಾನ ಜೀವರಿಗೆ ಬರಬೇಕು, ಪದಾರ್ಥಗಳ ಜ್ಞಾನ ಬರಬೇಕು, ಪರತತ್ವ ಜ್ಞಾನವೂ ಬರಬೇಕು. ಪ್ರವೃತ್ತಿ ತಾವೇನು ಕಲಿತಿದ್ದೀವಿ ಅದನ್ನ ಇಟ್ಟುಕೊಂಡು ಕರ್ಮಗಳನ್ನ ಮಾಡುವ ಒಂದು ಸಾಮರ್ಥ್ಯವೂ ಅವರಿಗೆ ಬೇಕು. ಉದಾಹರಣೆಗೆ ಅಡಿಗೆ ಮಾಡಬೇಕು ಅಂದ್ರೆ ಅಡಿಗೆಯವರು ಇರಬೇಕು. ಅಡಿಗೆಯವರೇ ತೀರಿ ಹೋಗ್ಬಿಟ್ರೆ ಅಡಿಗೆ ಮಾಡುವವರು ಯಾರು? ಅದರಿಂದ ಸತ್ತ ಅಡಿಗೆ ಮಾಡುವವರು ಇರಬೇಕು. ಆ ಅಡಿಗೆ ಮಾಡುವವರಿಗೆ ಪ್ರತೀತಿ, ಅಡಿಗೆ ಮಾಡುವ ಒಂದು ತಿಳುವಳಿಕೆ ಬೇಕು. ಅನ್ನ ಹೇಗೆ ಮಾಡಬೇಕು, ಹುಳಿ ಹೇಗೆ ಮಾಡಬೇಕು, ಸಾರು ಹೇಗೆ ಮಾಡಬೇಕು ಎಲ್ಲ ಗೊತ್ತಿರಬೇಕು ಅವ್ರಿಗೆ. ಆ ಜ್ಞಾನ ಬೇಕು ಅವ್ರಿಗೆ. ಹಾಗಿದ್ರೆ ಮಾತ್ರ ಅಡಿಗೆ ಮಾಡ್ಲಿಕ್ಕೆ ಸಾಧ್ಯ. ಅದರಿಂದ ಒಂದು ಕೆಲಸ ಆಗಬೇಕು ಅಂದ್ರೆ ವ್ಯಕ್ತಿ ಫಸ್ಟ್ ಇರಬೇಕು, ಆ ವ್ಯಕ್ತಿಗೆ ತಿಳುವಳಿಕೆ ಇರಬೇಕು. ಇದಾದ ಮೇಲೆ ಮೂರನೇದು ಪ್ರಯತ್ನ. ವ್ಯಕ್ತಿ ಇದ್ದಾರೆ, ತಿಳುವಳಿಕೆ ಇದೆ, ಆದ್ರೂ ಮಲ್ಕೊಂಡಿದ್ರೆ ಏನ್ ಮಾಡೋದು? ಉಪಯೋಗ ಇಲ್ಲ, ಅಡಿಗೆ ಕೆಲಸ ಆಗೋದಿಲ್ಲ. ಪ್ರವೃತ್ತರಾಗಬೇಕು, ಆ ಕೆಲಸದಲ್ಲಿ ತೊಡಗಬೇಕು. ಈ ಮೂರೂ ಕೂಡ ಪರಮಾತ್ಮ ಸಕಲ ಜೀವರಾಶಿಗಳಲ್ಲಿ ಇದ್ದು ತಾನು ಮಾಡ್ತಾನೆ. ಒಂದು ವ್ಯಕ್ತಿ ಇದ್ದಾನೆ ಹಾಗೆ ಅಂದ್ರೆ ಪರಮಾತ್ಮ ಇದ್ದದ್ದಕ್ಕೆ, ಅವನ ಒಳಗೆ ನಿಯಾಮಕನಾಗಿ ಇದ್ದದ್ದಕ್ಕೆ ಆ ವ್ಯಕ್ತಿ ಬದುಕಿ ಉಳಿದಿದ್ದಾನೆ. ನಾವು ಬದುಕಿ ಉಳಿದಿದ್ದೀವಿ ಅಂದ್ರೆ ಈ ರೂಪದಲ್ಲಿ, ಶರೀರದಲ್ಲಿ ಪರಮಾತ್ಮ ಇದ್ದು ಅನುಗ್ರಹ ಮಾಡಿದ್ದಕ್ಕೆ ನಾವು ಬದುಕಿದ್ದೀವಿ. ಸತ್ತ ಪ್ರತೀತಿ, ಒಂದೆರಡು ಅಕ್ಷರ ಕೇಳ್ತೀವಿ, ಓದ್ತೀವಿ, ತಿಳ್ಕೋತೀವಿ, ಇದು ಕೂಡ ದೇವರ ಅನುಗ್ರಹದಿಂದಲೇ. ಪ್ರವೃತ್ತಿ ಪಾಠ ಕೇಳ್ತೀವಿ, ಅಡಿಗೆ ಮಾಡ್ತೀವಿ, ಓಡಾಡ್ತೀವಿ, ಎಲ್ಲವನ್ನೂ ಪರಮಾತ್ಮ ಒಳಗಿದ್ದು ಮಾಡಿಸಿ, ಬಿಂಬನಾಗಿ ತಾನು ಮಾಡಿಸಿ ನಮ್ಮಿಂದ ಮಾಡಿಸ್ತಾನೆ. ಈ ರೀತಿಯಾಗಿ ಎಷ್ಟು ಜೀವರಾಶಿಗಳು, ಅವರಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ತಾನಿದ್ದು ಅವರಿಗೆ ಸತ್ತ, ಪ್ರತೀತಿ, ಪ್ರವೃತ್ತಿ ಇದನ್ನು ಕೊಡತಕ್ಕವ ಪರಮಾತ್ಮ. ಆದ್ರೆ ಎಷ್ಟು ಚೆನ್ನಾಗಿದೆ ಅಂದ್ರೆ ದೇವರು ತಾನು ಇದ್ದಾನೆ, ದೇವರೇ ಎಲ್ಲವನ್ನು ಮಾಡ್ತಾನೆ ಹಾಗೆ ಅಂತ ಎಲ್ಲೂ ಕೂಡ ತನ್ನ ಹೆಸರನ್ನ ಬರೆದುಕೊಂಡಿಲ್ಲ ನೋಡಿ. ಎಲ್ಲೂ ಕೂಡ ದೇವರ ಹೆಸರು ಕಾಣೋದೇ ಇಲ್ಲ. ಅದರಿಂದ ದೇವರೇ ಮಾಡ್ತಾನೆ ಅಂತ ನೀವು ಹೇಗೆ ಹೇಳ್ತೀರಾ? ಹಾಗೆಂದ್ರೆ ಈಗನೂ ನಾವು ನೋಡಿದೀವಿ, ದೇವರನ್ನ ತಿಳಿಸಿಕೊಡುವ ಏಕೈಕ ಗ್ರಂಥ ಅಂದ್ರೆ ಅದು ವೇದಗಳು. ಉಳಿದದ್ದೆಲ್ಲ ವೇದವನ್ನು ಅನುಸರಿಸಿ ಇದೆ, ಅದರಿಂದ ಅದು ಕೂಡ ಪ್ರಮಾಣ ಕರೆಕ್ಟ್ ಅಂತ ಅನಿಸ್ಕೊಳ್ಳುತ್ತೆ. ವೇದವನ್ನು ಅನುಸರಿಸಿ ಇಲ್ಲದೇ ಇರೋದು ಅದು ಅಪ್ರಮಾಣ, ಅದನ್ನ ನಾವು ರಿಜೆಕ್ಟ್ ಮಾಡಬೇಕು, ಸ್ವೀಕಾರ ಮಾಡಬಾರದು. ವೇದಕ್ಕೆ ಅನುಗುಣವಾಗಿ ಇರುವ ಗ್ರಂಥಗಳು ಅದು ಶಾಸ್ತ್ರ ಅಂತ ಪರಿಗಣಿಸಲ್ಪಟ್ಟಿದೆ. ದಾಸರ ಪದಗಳು ಇರ್ಬೋದು, ಭಾಗವತ ಇರ್ಬೋದು, ಅದೆಲ್ಲವೂ ಕೂಡ ವೇದಗಳನ್ನು ಅನುಸರಿಸಿ ಇದೆ, ಅದರಿಂದ ಅದು ಪ್ರಮಾಣ ಅಂತ ಆಗ್ತದೆ. ಮಹಾಭಾರತ, ಭಗವದ್ಗೀತೆ, ವಿಷ್ಣು ಸಹಸ್ರನಾಮ ವೇದವನ್ನು ಅನುಸರಿಸಿ ಇದೆ, ಅದರಿಂದ ಅದು ಪ್ರಮಾಣ. ಹಾಗೆ ಯಾವುದು ವೇದವನ್ನು ಅನುಸರಿಸಿ ಇಲ್ಲ ಅದೆಲ್ಲ ಅಪ್ರಮಾಣ. ನೋಡಿ, ಸುಲಭ ಉಪಾಯ, ಯಾವುದು ಓದಬೇಕು, ಯಾವುದು ಓದಬಾರದು, ಯಾವುದು ಕೇಳಬೇಕು, ಯಾವುದು ಕೇಳಬಾರದು, ತುಂಬಾ ಸುಲಭ. ವೇದಕ್ಕೆ ಅನುಗುಣವಾಗಿ ಇರೋದು ಕೇಳಬೇಕು, ವೇದಕ್ಕೆ ಅನುಕೂಲ ಇಲ್ಲ ಅಂತ ಆದರೆ ಅದನ್ನು ಕೇಳಬಾರದು.
ನಮಗೇನ್ ಗೊತ್ತಾಗ್ತದೆ? ಗುರುಗಳನ್ನು ಕೇಳಬೇಕು. ಸರಿಯಾದ ಗುರುಗಳನ್ನು ಹಿಡಿದು, ಅದಕ್ಕೆ ಶ್ರೀಮನ್ ಮಧ್ವಾಚಾರ್ಯರು, ಟೀಕಾಕೃತ್ಪಾದರು, ರಾಘವೇಂದ್ರ ಸ್ವಾಮಿಗಳು, ಮಹನೀಯರು, ಪರಮಾತ್ಮನನ್ನ ಕಂಡವರು, ಪ್ರಹ್ಲಾದನಾಗಿ ನರಸಿಂಹನನ್ನ ಕಂಡವರು ಮಾಡಿದ ಉಪದೇಶ ಇದು. ಅದರಿಂದ ಇದು ಪ್ರಾಮಾಣಿಕವಾಗಿ ಇರುತ್ತದೆ. ಹಾಗೆ ಆ ಪರಂಪರೆ ಇದೆ ನೋಡಿ, ಗುರು ಪರಂಪರೆ ಇದೆ. ವೇದವ್ಯಾಸರು ಆಚಾರ್ಯರಿಗೆ ಉಪದೇಶ ಮಾಡಿದರು. ಆಚಾರ್ಯರ ಪರಂಪರೆ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭಿ ತೀರ್ಥರು, ಜಯತೀರ್ಥರು. ಆ ಪರಂಪರೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಬಂದು ಏನು ತಮ್ಮ ಹಿರಿಯರು ಸುಧೀಂದ್ರ ತೀರ್ಥರ ಹತ್ರ ಅಧ್ಯಯನ ಮಾಡಿದರು, ಅದನ್ನ ವ್ಯಾಖ್ಯಾನ ರೂಪದಲ್ಲಿ ನಮಗೆ ಅನುಗ್ರಹ ಮಾಡಿದ್ದಾರೆ. ಅದರಿಂದ ರಾಯರ ಗ್ರಂಥಕ್ಕೆ ಏನಿದೆ, ಒಂದು ಪರಂಪರೆ, ವೇದದ ಪರಂಪರೆ ಇದನ್ನು. ಆ ರೀತಿಯಾಗಿ ಪರಂಪರಾಗತವಾದದ್ದು ಅದು ಪ್ರಮಾಣಭೂತವಾದದ್ದು ಅಂತ ನಾವು ಮನಗಾಣಬಹುದು. ಅದರಿಂದ ಮಹಾಭಾರತವು ಹಾಗೆ ವೇದಕ್ಕೆ ಅನುಸಾರಿಯಾಗಿ ಇದೆ ಅಂತ ಒಂದು ಗ್ರಂಥಗಳನ್ನ ಎಲ್ಲರೂ ಕೇಳಬೇಕು. ಸ್ತ್ರೀಯರು, ಶೂದ್ರರು, ಬ್ರಹ್ಮಬಂಧುಗಳು ಎಲ್ಲರೂ ಕೇಳಿ ಶ್ರವಣ ಮಾಡಿ ಆ ಪರಮಾತ್ಮನ ತತ್ವವನ್ನ ತಿಳಿದು ಸಾಧನೆ ಮಾರ್ಗದಲ್ಲಿ ನಡೆಯಬೇಕು. ವಿಹಿತ ಕರ್ಮವನ್ನ ನಮಗಾಗಿ ವೇದಗಳಲ್ಲಿ, ಶಾಸ್ತ್ರಗಳಲ್ಲಿ ಪರಮಾತ್ಮ ಹೇಳಿದ್ದಾನೆ. ನೋಡು, ನಿನಗೆ ಭೂಮಿಗೆ ಕಳಿಸ್ತೀನಿ, ಭೂಮಿಗೆ ಹೋಗ್ಬೇಕು. ಭೂಮಿಗೆ ಹೋಗಿ ಏನ್ ಮಾಡ್ಬೇಕು? ನಾನು ಹೇಳಿದ ಕೆಲಸವನ್ನ ಮಾಡ್ಬೇಕು. ಈಗ ಸ್ಕೂಲಿಗೆ ಹೋಗ್ತಾ ಇರೋ ಹುಡುಗರು ಅಂದ್ರೆ, ಸ್ಕೂಲಿಗೆ ಹೋಗಿ ಏನ್ ಮಾಡಬೇಕು? ಅಲ್ಲಿ ಮಾಸ್ಟರು, ಟೀಚರು ಏನ್ ಹೇಳ್ತಾರೋ ಆ ಕೆಲಸಗಳನ್ನ ಮಾಡಬೇಕು, ಅದನ್ನ ಓದಬೇಕು. ಅವ್ರು ಹೇಳಿದ್ದನ್ನ ಬಿಟ್ಟು ಬೇರೆ ಕೆಲಸ ಮಾಡ್ತಾ ಇದ್ರೆ ಅವರು ಸ್ಕೂಲಲ್ಲಿ ಇಟ್ಟುಕೊಳ್ಳೋದಿಲ್ಲ. ಅದೇ ರೀತಿಯಾಗಿ ನಾವು ಕೂಡ ಪರಮಾತ್ಮ ಕಳಿಸಿಕೊಟ್ಟಿದ್ದಾನೆ, ನಾವು ತಿಳಿಬೇಕು. ದೇವರು ನಮಗಾಗಿ ಮಾಡು ಅಂತ ಹೇಳಿದ ಕರ್ಮಗಳು ಯಾವುದು? ಬ್ರಾಹ್ಮಣರಿಗೆ, ಕ್ಷತ್ರಿಯರಿಗೆ, ವೈಶ್ಯರಿಗೆ ಇತ್ಯಾದಿಗಳು ವಿಭಾಗ ಮಾಡಿ ಕೊಟ್ಟಿದ್ದಾನೆ. ಬ್ರಹ್ಮಚಾರಿಗಳು, ಗೃಹಸ್ಥರು, ವಾನಪ್ರಸ್ಥರು, ಸನ್ಯಾಸ, ಸ್ತ್ರೀಯರು, ಪುರುಷರು, ಎಲ್ಲರಿಗೂ ಧರ್ಮ ಒಂದೇ ರೀತಿಯಾಗಿ ಇರೋದಿಲ್ಲ. ಯಾರಿಗೆ ಏನ್ ಮಾಡಬೇಕು ಅಂತ ದೇವರು ಏನ್ ಹೇಳಿದ್ದಾನೋ ಅದನ್ನ ಅರಿತು ಆ ಕರ್ಮವನ್ನ ನಾವು ತಪ್ಪದೆ ಪರಮಾತ್ಮನ ಪೂಜಾ ರೂಪವಾಗಿ ಮಾಡಬೇಕು. ಇಷ್ಟು ವಿಚಾರ. ಅದರಿಂದ ಯಾರಿಗೆ ಏನು ಹೇಳಿದ್ದಾನೆ ಹೇಗೆ ತಿಳಿಯೋದು? ಮಹಾಭಾರತಾದಿ ಗ್ರಂಥಗಳಲ್ಲಿ ಅದರ ಉಲ್ಲೇಖ ಇದೆ. ಅದನ್ನ ಅರಿತು, ದಾಸರ ಪದದಲ್ಲೂ ಇದೆ, ಅದನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ದಾಸರು ಕೂಡ. ಅದನ್ನ ಅರಿತು ಆ ಕರ್ಮಗಳನ್ನ ನಾವು ಮಾಡಬೇಕು. ಅದರಿಂದ ನಮಗೆ ತತ್ವಜ್ಞಾನ ಬರುತ್ತದೆ, ಅದರಿಂದ ನಮಗೆ ಭಕ್ತಿಯೂ ಬರುತ್ತದೆ, ದೇವರ ಪ್ರಸಾದ ಸಿಗ್ತದೆ, ನಾವು ಮೋಕ್ಷವನ್ನು ಪಡೆಯಬಹುದು. ಇದು ಪಾತ್, ಮಾರ್ಗ. ಈ ಮಾರ್ಗದಲ್ಲಿ ಇರಬೇಕು. ಅದಕ್ಕಾಗಿ ಇದು ಸಾಧನ ಶರೀರ. ಆ ಸಾಧನೆಯನ್ನ ಮಾಡುವುದಕ್ಕಾಗಿ ಶಾಸ್ತ್ರಗಳಲ್ಲಿ ಪರಮಾತ್ಮ ನಮಗೆ ಏನ್ ಹೇಳಿದ್ದಾನೆ, ಏನ್ ಉಪದೇಶ ಮಾಡಿದ್ದಾನೆ, ಏನ್ ಆದೇಶ ಮಾಡಿದ್ದಾನೆ, ಆರ್ಡರ್ ದೇವರು ನಮಗೆ ಆಜ್ಞೆ ಮಾಡಿದ್ದಾನೆ. ಶ್ರುತಿ ಸ್ಮೃತಿ ಹರೇರಾಜ್ಞೆ ಅಂತ ಪರಮಾತ್ಮನ ಆಜ್ಞಾ ರೂಪವಾಗಿ ಇದೆ ಅದು. ಆ ಆಜ್ಞೆಯನ್ನು ನಾವು ಮೀರುವಂತೆ ಇಲ್ಲ. ದೇವ್ರು ಮಾಡು ಅಂತ ಹೇಳಿದ ಕರ್ಮವನ್ನ ನಾವು ಮಾಡದೇ ಇರಬಾರ್ದು. ಸ್ಟೂಡೆಂಟ್ ಆದವ ಸ್ಕೂಲಲ್ಲಿ, ಕಾಲೇಜಲ್ಲಿ, ವಿದ್ಯಾಪೀಠದಲ್ಲಿ ಹಿರಿಯರು, ಗುರುಗಳು ಹೇಳಿದ ಕೆಲಸವನ್ನ ಮಾಡಬೇಕು. ಅವ್ರೇನು ಓದು ಅಂತ ಹೇಳ್ತಾರೋ ಅದನ್ನೇ ಓದಬೇಕು. ಅದೇ ರೀತಿಯಾಗಿ ನಾವು ಕೂಡ ಭೂಮಿ ಎಂಬುದು ಅದೊಂದು ಕ್ಲಾಸ್ ರೂಮ್ ಇದ್ದಾಗೆ, ಟ್ರೈನಿಂಗ್ ಸೆಂಟರ್ ಇದು. ಸ್ಟೂಡೆಂಟ್ ಆಗಿ ನಾವು ಬಂದಿದ್ದೀವಿ ಇಲ್ಲಿ. ಅದರಿಂದ ದೇವರು ಏನ್ ಹೇಳಿದ್ದಾನೆ ಅದನ್ನ ಅರಿತು ದೇವರು ಹೇಳಿದ ರೀತಿಯಲ್ಲಿ ನಾವು ಕರ್ಮವನ್ನ ಮಾಡಬೇಕು. ಈಗ ಒಬ್ಬರಿಗೆ ಹೇಳಿದ ಕರ್ಮ ಅದನ್ನ ಇನ್ನೊಬ್ರು ಮಾಡಬಹುದಾ? ಆ ಪ್ರಶ್ನೆ ಎಲ್ಲ ಬರೋದೇ ಇಲ್ಲ ನೋಡಿ. 10ನೇ ಕ್ಲಾಸ್ ಅವರು ಏನ್ ಓದಬೇಕು ಅದನ್ನ 7ನೇ ಕ್ಲಾಸ್ ಅವರು ಓದಬಹುದಾ? ಅಥವಾ 12ನೇ ಕ್ಲಾಸ್ ಅವರು ಓದಬಹುದಾ? ಇಲ್ಲ. ನಿಮಗೆ ಅಂತ ಏನ್ ಕೊಟ್ಟಿದ್ದಾರೋ ಅದನ್ನ ಓದಬೇಕು. ಮುಂದಿನ ಜನ್ಮದಲ್ಲಿ ದೇವರು ನಿಮ್ಮನ್ನ 11ನೇ ಕ್ಲಾಸೋ, 12ನೇ ಕ್ಲಾಸೋ, 7ನೇ ಕ್ಲಾಸೋ ಎಲ್ಲ ಹುಟ್ಟಿಸ್ತಾನೆ. ಆ ಕ್ಲಾಸ್ ಅಲ್ಲಿ ನೀವೇನು ಪ್ರಿಸ್ಕ್ರೈಬ್ಡ್ ಅದನ್ನೇ ಓದಬೇಕು. ಪ್ರಿಸ್ಕ್ರೈಬ್ಡ್ ಬುಕ್ ಅನ್ನೇ ಓದಬೇಕು. ನಾವು ಪ್ರಿಸ್ಕ್ರೈಬ್ಡ್ ಆಕ್ಟಿವಿಟೀಸ್ ಅನ್ನೇ ಮಾಡಬೇಕು. ಬೇರೆಯವರಿಗೆ ಹೇಳಿದ್ದು ಚೆನ್ನಾಗಿದೆ, ಅದು ನನಗೆ ಅದಲ್ಲಿ ಇಂಟ್ರೆಸ್ಟ್ ಇದೆ, ನನಗೆ ಪ್ಯಾಷನ್ ಇದೆ, ನಾನು ಅದನ್ನ ಮಾಡ್ತೀನಿ, ದೇವರಿಗೆ ಅದು ದೇವರ ಅನುಗ್ರಹಕ್ಕೆ ಕಾರಣ ಆಗೋದಿಲ್ಲ. ಅದು ಅದರಿಂದ ನಮಗೆ ಅಂತ ವಿಹಿತವಾದದ್ದನ್ನ ನಾವು ಮಾಡಬೇಕು. ಹಾಗೆ ಅಂತ ಒಂದು ವಿಚಾರ ಇದೆ. ಈ ರೀತಿಯಾಗಿ ಅದರಿಂದ ನಾವೇನ್ ಮಾಡ್ಬೇಕು? ಶಾಸ್ತ್ರವನ್ನು ತಿಳಿಬೇಕು. ನಮಗೆ ಅಂತ ದೇವರು ಏನ್ ಹೇಳಿದ್ದಾನೆ. ನಾನು ಸ್ತ್ರೀಯನೋ, ಪುರುಷನೋ, ಬ್ರಾಹ್ಮಣನೋ, ಕ್ಷತ್ರಿಯನೋ ಏನೋ ಹುಟ್ಟಿದ್ದೀನಿ ನಾನು. ಅವ್ರವರಿಗೆ ಅಂತ ಒಂದು ವಿಹಿತ ವರ್ಣಾಶ್ರಮ ಧರ್ಮ ಇದೆ. ನನಗೆ ಅಂತ ದೇವರು ಏನ್ ಹೇಳಿದ್ದಾನೆ, ನಾನೇನ್ ಮಾಡ್ಬೇಕು, ನನ್ನ ಉದ್ಧಾರಕ್ಕೆ ನಾನೇನ್ ಮಾಡ್ಬೇಕು, ಅದನ್ನು ಒಳಗಿದ್ದು ದೇವರೇ ಮಾಡಿಸ್ತಾನೆ. ತತ್ತ ಪ್ರತೀತಿ ಪ್ರವೃತ್ತಿ ಎಲ್ಲವನ್ನು ಮಾಡಿಸುವವ ಅವನೇ.
ಅದು ನಮ್ದು ಪ್ರಯತ್ನ. ಆ ಪ್ರಯತ್ನವೂ ಕೂಡ ದೇವರ ಅಧೀನ. ಅದು ದೇವರ ಅಧೀನ, ದೇವರೇ ಮಾಡಿಸ್ಬೇಕು. ಈ ರೀತಿಯಾಗಿ ದೇವರು ನಮ್ಮನ್ನ ಏನ್ ಮಾಡ್ತಾನೆ, ಈ ಸಂಸಾರದಲ್ಲಿ ಈ ಭೂಮಿಗೆ ಕಳಿಸಿ, ಓದು, ನನ್ನನ್ನು ತಿಳಿ, ನಾನು ಹೇಳಿದ ಕರ್ಮವನ್ನ ಮಾಡು, ಹಾಗೆ ಅಂತ ಕಳುಹಿಸಿಕೊಡ್ತಾನೆ. ಅದರಿಂದ ಪರಮಾತ್ಮನ ತತ್ವಜ್ಞಾನ ಅವಶ್ಯಕ. ನೋಡಿ, ಧರ್ಮಜ್ಞಾನ ದ್ವಾರ ಮೋಕ್ಷೋ ಭವೇತ್. ನಮಗೆ ವಿಹಿತವಾದ ಧರ್ಮದಿಂದಲೇ ನಮಗೆ ಮೋಕ್ಷ ಆಗುತ್ತದೆ, ಹಾಗೆ ಅಂತ ಭಾಗವತದಲ್ಲಿ ಬಂದಿದೆ. ಇದನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಭಗವಾನ್ ವೇದವ್ಯಾಸ ದೇವರು ಮಹಾಭಾರತವನ್ನ ರಚನೆ ಮಾಡಿದ್ರು. ಆ ಮಹಾಭಾರತದಲ್ಲಿ 18 ಪರ್ವಗಳಿದೆ. ರಾಯರು ಅದನ್ನು ಹೇಳ್ತಾ ಇದ್ದಾರೆ. ಸಂಭವ, ಸಭಾ, ಆರಣ್ಯ, ವಿರಾಟ, ಉದ್ಯೋಗ, ಭೀಷ್ಮ, ದ್ರೋಣ, ಕರ್ಣ, ಶಲ್ಯ, ಗದಾ, ಸೌಷುಪ್ತಿಕ, ಶಾಂತಿ, ಅನುಶಾಸನಿಕ, ಅಶ್ವಮೇಧಿಕ, ಮೌಸಲ, ಮಹಾಪ್ರಸ್ಥಾನ, ಸ್ವರ್ಗಾರೋಹಣ, ಭವಿಷ್ಯತ್ ಪರ್ವ ಭೇದೇನ 18 ಪರ್ವಾತ್ಮಕಂ ಭಾರತಂ ಕೃತ್ವಾ. ಈ ರೀತಿಯಾಗಿ 18 ಪರ್ವ ಒಳಗೊಂಡ ಆ ಮಹಾಭಾರತವನ್ನು ಮಾಡಿ, ತತ್ರ ಭೀಷ್ಮ ಪರ್ವಣಿ, 18 ಪರ್ವದಲ್ಲಿ ಒಂದು ಪರ್ವ ಭೀಷ್ಮ ಪರ್ವ. ಭೀಷ್ಮ ಪರ್ವದಲ್ಲಿ ಭಾರತ ಪಾರಿಜಾತ ಮಧುಭೂತಾಂ, ಈ ಭಗವದ್ಗೀತೆ ಏನಿದೆ ಅದು ಮಹಾಭಾರತದ ಪಾರಿಜಾತ ಮಧು, ಒಂದು ಪಾರಿಜಾತ ಹೂವಿನ ಮಧು, ಮಕರಂದ ಅಂದ್ರೆ ಸಾರ. ಇಡೀ ಮಹಾಭಾರತದ ಸಾರ ಯಾವುದು ಅಂದ್ರೆ ಭಗವದ್ಗೀತೆ. ಹಾಗೆ ಅದಕ್ಕೆ ಒಂದು ದೃಷ್ಟಾಂತ ಅರ್ಥ ಆಗಬೇಕು ಅಂದ್ರೆ, ಒಂದು ಹೂವಿನ ಮಕರಂದ ಹೇಗೆ ಸಣ್ಣದಿರುತ್ತದೆ, ಅದ್ರ ಹೂವಿನ ಸಾರ ಅದು. ಎಲ್ಲಾ ದುಂಬಿಗಳು ಬರೋದು ಅದಕ್ಕೆ, ಹೂವಿಗಾಗಿ ಯಾರು ಬರೋದಿಲ್ಲ, ಮಕರಂದಕ್ಕಾಗಿಯೇ ಬರೋದು. ಪಾರಿಜಾತ ಮಧುಭೂತಾಂ ಸರ್ವ ಭಾರತಾರ್ಥ ಸಂಗ್ರಹ ಭೂತಾಂ. ನೋಡಿ, ಇಡೀ ಇದು ವೇದಗಳ ಶಾಸ್ತ್ರ ಸಾರ, ಅದು ಮಹಾಭಾರತ. 4 ವೇದಗಳು ಅಂತ ಹೇಳ್ತೀರಿ, 4 ವೇದಗಳ ಸಾರ ಯಾವುದು ಹಾಗೆ ಅಂದರೆ ಮಹಾಭಾರತ. ಭಾರತಂ ಸರ್ವಶಾಸ್ತ್ರೇಶು ಅಂತ ಹೇಳ್ತಾರೆ. ಸಮಸ್ತ ಶಾಸ್ತ್ರಗಳ ಸಾರ ಅದು ಮಹಾಭಾರತ. ಮಹಾಭಾರತದಲ್ಲಿ ಮಹಾಭಾರತದ ಸಾರ ಯಾವುದು? ಮಹಾಭಾರತವನ್ನು ಓದ್ಲಿಕ್ಕೆ ಆಗೋದಿಲ್ಲ, 1 ಲಕ್ಷ ಶ್ಲೋಕ ಇದೆ ಅದರಲ್ಲಿ. ಮಹಾಭಾರತದಲ್ಲೂ 1 ಲಕ್ಷ ಶ್ಲೋಕ. ಮಹಾಭಾರತದ ಸಾರ ಏನು ಹಾಗೆ ಅಂದ್ರೆ ಭಗವದ್ಗೀತೆ. ಹಾಗೆ ನೋಡಿ, 700 ಶ್ಲೋಕ, 18 ಅಧ್ಯಾಯ, 700 ಶ್ಲೋಕ. ತುಂಬಾ ಸಣ್ಣ ಗ್ರಂಥ, ಈಸಿಯಾಗಿ ಓದ್ಬೋದು ಅಂತ ಒಂದು ಸರ್ವ ಭಾರತ ಅರ್ಥ ಸಂಗ್ರಹ ಭೂತಾಂ. ಇಡೀ ಮಹಾಭಾರತದ ಅರ್ಥ ಸಂಗ್ರಹ ಇದು ಭಗವದ್ಗೀತಾ. ಶ್ರೀಕೃಷ್ಣ ಅರ್ಜುನ ಸಂವಾದ ರೂಪಾಂ, ಕೃಷ್ಣ ಮತ್ತು ಅರ್ಜುನ ಇವರ ಸಂವಾದ, ಕಾನ್ವರ್ಸೇಷನ್ ರೂಪದಲ್ಲಿ ಇರತಕ್ಕ ಈ ಒಂದು ಭಗವದ್ಗೀತಾ ನಿಭವಂದ. ವೇದವ್ಯಾಸರು ಮಹಾಭಾರತದಲ್ಲಿ ಈ ಒಂದು ಭಗವದ್ಗೀತೆಯನ್ನ ಮಾಡಿದ್ದಾರೆ. ಹಾಗೆ ತತ್ರ ಪೂರ್ವಷಟ್ಕೆ ಜ್ಞಾನ ಉಪಾಯ ಉಕ್ತಿ, 18 ಅಧ್ಯಾಯ ಅಂತ ನೋಡಿದೀವಿ. ಅದನ್ನ 3 ಭಾಗ ಮಾಡ್ತಾರೆ. 1 ರಿಂದ 6 ಅಧ್ಯಾಯ, ಅದರಲ್ಲಿ ಜ್ಞಾನ ಉಪಾಯ, ಪರಮಾತ್ಮನ ತತ್ವಜ್ಞಾನವನ್ನ ಪಡೆಯುವ ಉಪಾಯ ಏನು ನೋಡಿ. ಬೇಕಲ್ಲ ಒಂದು ಸಾಧಕನಿಗೆ ತತ್ವಜ್ಞಾನವನ್ನು ಹೇಗೆ ಪಡೆಯೋದು, ಆ ಉಪಾಯ ಗೊತ್ತಿರಬೇಕು. ಅದನ್ನ ಮೊದಲ 6 ಅಧ್ಯಾಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ದ್ವಿತೀಯ ಷಟ್ಕೆ ಸಾಧನೋಕ್ತಿ, ನೋಡಿ ಜ್ಞಾನ ಬಂದಾಯ್ತು, ತಿಳುವಳಿಕೆ ಬಂತು, ಇನ್ನೇನ್ ಮಾಡಬೇಕು? ಸಾಧನ ಮಾಡಬೇಕು, ಆಕ್ಷನ್. ಆ ಆಕ್ಷನ್ ಅನ್ನ ಹೇಳತಕ್ಕದ್ದು 7ನೇದರಿಂದ 12ನೇ ಅಧ್ಯಾಯ, 2ನೇ ಷಟ್ಕ ಅಂತ ಕರೀತಾರೆ. ತೃತೀಯ ಷಟ್ಕೆ ಅಂದ್ರೆ 13ನೇ ಅಧ್ಯಾಯದಿಂದ 18ನೇ ಅಧ್ಯಾಯ ತನಕ ತೃತೀಯ ಷಟ್ಕ ಅಂತ. ಪ್ರಾಗುಪ್ತಸ್ಯ ಪ್ರಪಂಚನಂ, ಜ್ಞಾನೋಪಾಯ ಮತ್ತು ಸಾಧನ, ಅದರ ಒಂದು ಎಕ್ಸ್ಪ್ಲನೇಷನ್, ವಿವರಣೆ, ಅದನ್ನ 13ನೇ ಅಧ್ಯಾಯದಿಂದ 18ನೇ ಅಧ್ಯಾಯ ತನಕ ತೃತೀಯ ಷಟ್ಕದಲ್ಲಿ ಮಾಡಿದ್ದಾರೆ. ಕ್ರಿಯತೆ ಇತಿ ವಿವೇಕ, ಈ ರೀತಿಯಾಗಿ ನಾವು ತಿಳ್ಕೋಬೇಕು. ತತ್ರ ಆದ್ಯ ಅಧ್ಯಾಯೋ ದ್ವಿತೀಯೇ ಕತಿಪಯ ಶ್ಲೋಕಾಶ್ಚ ಕೃಷ್ಣಾರ್ಜುನ ಅನುಬೋಧನೆ ಪ್ರಸಕ್ತಿ ಸಂಪಾದನಾಯ ಪ್ರವೃತ್ತಾಃ. ಈ 18 ಅಧ್ಯಾಯ ಅಂತ ನೋಡಿದೀವಿ. ಇದು ಮೊದಲನೇ ಅಧ್ಯಾಯದಲ್ಲಿ, 1ನೇ ಅಧ್ಯಾಯ ಮತ್ತು 2ನೇ ಅಧ್ಯಾಯದಲ್ಲಿ ಕೆಲವು ಶ್ಲೋಕ. ಅದು ಹೇಗಿದೆ ಅಂದ್ರೆ ಕೃಷ್ಣಾರ್ಜುನ ಬೋಧನೆ, ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಕ್ಕೆ ಅಂತ ಹೊರಟಿರೋದು. ಅದಕ್ಕೆ ಪ್ರಸಕ್ತಿ, ಅದಕ್ಕೇನು ಕಾರಣ ಏನು? ಈ
ಭಗವದ್ಗೀತೆಯನ್ನ ಕೃಷ್ಣ ಅರ್ಜುನನಿಗೆ ಹೇಳೋದಕ್ಕೆ ಏನ್ ಕಾರಣ, ಏನ್ ಪ್ರಸಂಗ, ಏನಾಗಿತ್ತು ಅರ್ಜುನನಿಗೆ, ಅದನ್ನ ವಿವರಣೆ ಮಾಡತಕ್ಕದ್ದು ಮೊದಲನೇ ಅಧ್ಯಾಯ ಮತ್ತು 2ನೇ ಅಧ್ಯಾಯದಲ್ಲಿ ಬರುವ ಆರಂಭದ ಕೆಲವು ಶ್ಲೋಕಗಳು. ಅದರ ನಂತರನೇ ಭಗವದ್ಗೀತೆಯ ಅದು 2ನೇ ಅಧ್ಯಾಯ ಸುಮಾರು ಒಂದು 10 ಶ್ಲೋಕ ಆದಮೇಲೆ ಕೃಷ್ಣನ ಉಪದೇಶ ಶುರುವಾಗ್ತದೆ. ಅಲ್ಲಿಂದ ಭಗವದ್ಗೀತೆ ವಾಸ್ತವಿಕವಾಗಿ ಉಪದೇಶ ಶುರು. ತತ್ಪೂರ್ವದಲ್ಲಿ ಈ ಭಗವದ್ಗೀತೆ ಯಾಕೆ ಬಂತು, ಉಪದೇಶ ಮಾಡುವ ಪ್ರಸಂಗ ಯಾಕೆ ಬಂತು ಹಾಗೆಂಬುದನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ತತ್ರ ಅಯಮರ್ಥಃ, ಅದರ ಅರ್ಥವನ್ನು ನಾವು ಇಲ್ಲಿಗೆ ನೋಡೋಣ. ಹಾಗೆ ಧೃತರಾಷ್ಟ್ರ ಉವಾಚ, ಇದು ಯಾವಾಗ ನಡೀತು, ಈ ಭಗವದ್ಗೀತೆ ಉಪದೇಶ ಯಾವಾಗ ನಡೀತು ಅಂದ್ರೆ, ಧೃತರಾಷ್ಟ್ರ ಮತ್ತು ಸಂಜಯ ವೇದವ್ಯಾಸರು ಬಂದು ಧೃತರಾಷ್ಟ್ರನ ಹತ್ರ ಕೇಳ್ತಾರೆ. ಯುದ್ಧ ಪ್ರಾರಂಭ ಆಯ್ತು, ಯುದ್ಧ ನಿಶ್ಚಯ ಆಯ್ತು, ವೇದವ್ಯಾಸರು ಬಂದ್ರು. ಏನಪ್ಪಾ ಧೃತರಾಷ್ಟ್ರ, ಅವನಿಗೆ ಕುರುಡ, ಕಾಣಿಸೋದಿಲ್ಲ, ನಿನಗೆ ಕಣ್ಣು ಕೊಡ್ತೀನಿ, ಯುದ್ಧವನ್ನ ನೋಡ್ತೀಯಾ ಅಥವಾ ಏನ್ ಬೇಕು ನಿಂಗೆ ಹಾಗೆ ಅಂತ ಕೇಳ್ತಾರೆ ಧೃತರಾಷ್ಟ್ರ, ನನ್ನ ಮಗನೇ ಇದ್ಯಪಿ. ಧೃತರಾಷ್ಟ್ರ ಹೇಳ್ತಾನೆ, ಸ್ವಾಮಿ ನನಗೆ ಯುದ್ಧವನ್ನ ನೋಡೋದಕ್ಕೆ ಕಣ್ಣು ಬೇಡ, ಆದ್ರೆ ಯಾರೋ ಒಂದು ವ್ಯಕ್ತಿಗೆ ಆ ನೋಡುವ ಭಾಗ್ಯ ಸಿಗಲಿ, ಅದನ್ನ ನನಗೆ ಉಪದೇಶ ಮಾಡ್ಲಿ ಸಾಕು, ನಾನು ಕೇಳ್ತೀನಿ ಹಾಗೆ. ಆಯ್ತು ಅಂತ ವೇದವ್ಯಾಸರು ತನ್ನ ಶಿಷ್ಯ ಸಂಜಯನಿಗೆ ಅನುಗ್ರಹವನ್ನು ಮಾಡಿ, ಅವನ ಸಾರಥಿಯಾಗಿ ಇದ್ದ, ಧೃತರಾಷ್ಟ್ರನ ಸಾರಥಿಯಾಗಿ ಇದ್ದ, ವ್ಯಾಸರ ಭಕ್ತ, ಅವನಿಗೆ ಅನುಗ್ರಹ ಮಾಡಿ ಅರಮನೆಯಲ್ಲೇ ಸಂಜಯ ಧೃತರಾಷ್ಟ್ರ ಇಬ್ಬರು ಕೂತಿದ್ದಾರೆ. ಆ ಸಂಜಯನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟು ಯುದ್ಧ ರಂಗದಲ್ಲಿ ಏನಾಗ್ತದೆ, ಯಾರು ಏನೇನ್ ಮಾತಾಡ್ತಾರೆ, ಆ ದೃಷ್ಟಿ ಪ್ಲಸ್ ಆ ಮಾತು ಕಿವಿಯಲ್ಲಿ ಬೀಳುವಂತೆ ಮಾಡಿದ್ರು ಅಂತ ಹೇಳ್ತಾರೆ. ಈ ರೀತಿಯಾಗಿ ಸಂಜಯನಿಗೆ ಎಲ್ಲವೂ ಗೋಚರವಾಗ್ತಾ ಇತ್ತು. ಅರಮನೆಯಲ್ಲೇ ಇದ್ರು ಕೂಡ, ಧೃತರಾಷ್ಟ್ರನ ಪಕ್ಕದಲ್ಲೇ ಇದ್ರು ಕೂಡ, ಜ್ಞಾನ ದೃಷ್ಟಿಯಿಂದ ವೇದವ್ಯಾಸರ ಅನುಗ್ರಹದಿಂದ ಎಲ್ಲವನ್ನೂ ನೋಡುವ ಕೇಳುವ ಒಂದು ಸಾಮರ್ಥ್ಯ ಅವನಿಗೆ ಬಂತು. ಅವನು ಧೃತರಾಷ್ಟ್ರನಿಗೆ ವರ್ಣನೆಯನ್ನು ಮಾಡ್ತಾ ಇದ್ದಾನೆ, ಹೀಗಾಯ್ತು, ಇವರು ಇದನ್ನ ಮಾತನಾಡಿದ್ರು ಹಾಗೆ ಅಂತ ಒಟ್ಟು. ಅದರಿಂದ ಭಗವದ್ಗೀತೆ ಶುರುವಾಗೋದೇ ಧೃತರಾಷ್ಟ್ರ ಉವಾಚ. ಭೀಷ್ಮರು ಆ 18 ದಿವಸ ಯುದ್ಧ, ಅದರಲ್ಲಿ 10 ದಿವಸ ಯುದ್ಧ ಮಾಡಿದವರು ಭೀಷ್ಮಾಚಾರ್ಯ. 10 ದಿವಸ ಆದ ಮೇಲೆ ಅವರ ದೇಹ ಪತನವಾಗ್ತದೆ. ಅರ್ಜುನ, ಶಿಖಂಡಿ ಇವರ ಒಂದು ಬಾಣದಿಂದ ಭೀಷ್ಮರು ಪತನ ಆಯ್ತು. ಭೀಷ್ಮರು ಪತನ ಆದಾಗ ಧೃತರಾಷ್ಟ್ರನಿಗೆ ಇನ್ನೂ ಭಯ ಜಾಸ್ತಿ ಆಯ್ತು. ಮೊದಲಿಂದಲೇ ಭಯ. ಭೀಷ್ಮರು ಬಿದ್ರು ಯಾಕಂದ್ರೆ ಅವ್ರು ಬೀಳುವವರಲ್ಲ, ಅವರು ಅಂತ ಮಹನೀಯರು ಭೀಷ್ಮರು. ಅವರು ಬಿದ್ರು ಅಂತ ಕೂಡ್ಲೆ ಅವನಿಗೆ ಒಂದು ರೀತಿಯಲ್ಲಿ ಆಶ್ಚರ್ಯ, ಒಂದು ರೀತಿಯಲ್ಲಿ ಭಯ, ಇನ್ನು ತನ್ನ ಮಕ್ಕಳು ಕೌರವರ ಗತಿ ಏನು ಹಾಗೆ ಅಂತ. ಅದರಿಂದ ವಿಚಾರ ಮಾಡಿ ಧೃತರಾಷ್ಟ್ರ ಕೇಳ್ತಾನೆ ಸಂಜಯನ ಹತ್ರ, ಏನಾಯ್ತು, ನನಗೆ ಮೊದಲಿಂದ ಅದನ್ನ ಹೇಳು ಹಾಗೆ ಅಂತ ಕೇಳಿದಾಗ ಸಂಜಯ ಅದೆಲ್ಲವನ್ನು ವಿವರಣೆ ಮಾಡ್ತಾನೆ. ಅಲ್ಲಿಯೇ ಶುರುವಾಗೋದೇ ಭಗವದ್ಗೀತೆಯಿಂದಲೇ. ಇದು ಯುದ್ಧ ಪ್ರಾರಂಭ ಆಗ್ಲಿಕ್ಕೆ ಮುಂಚೆ ಆದ ಒಂದು ಕಾನ್ವರ್ಸೇಷನ್. ಆದ್ರೆ ಧೃತರಾಷ್ಟ್ರನಿಗೆ ಹೇಳಿದ್ದು ಭೀಷ್ಮ 10 ದಿನ ಯುದ್ಧ ಮುಗಿದು ಭೀಷ್ಮರು ಪತನ ಆದ ಮೇಲೆ ಹೇಳಿದ ವಿಚಾರ ಇದು ಒಟ್ಟು. ಧೃತರಾಷ್ಟ್ರ ಕೇಳ್ತಾನೆ, ಕೌರವರು ಪಾಂಡವರು ಯುದ್ಧಕ್ಕಾಗಿ ಸೇರಿದ್ರು, ಒಂದು ಕಡೆ ಕುರುಕ್ಷೇತ್ರದಲ್ಲಿ ಸೇರಿದ್ರು. ಆಗ ಕೇಳ್ತಾನೆ ಮೊದಲನೇ ಶ್ಲೋಕ ಅದೇ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಹ ಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಧರ್ಮ ಸಾಧನ ಭೂಮಿಯಾದ ಕುರುಕ್ಷೇತ್ರದಲ್ಲಿ, ಕುರುಕ್ಷೇತ್ರ ಈಗಲೂ ಇದೆ ಕುರುಕ್ಷೇತ್ರ ನೋಡಿ, ಕುರುಕ್ಷೇತ್ರ ಅಂದ್ರೆ ಅದು ಎಂಥ ಭೂಮಿ ಅಂದ್ರೆ ಧರ್ಮಕ್ಷೇತ್ರ ಅಂತ ಕರೀತಾರೆ. ಧರ್ಮ ಸಾಧನ ಭೂಮಿ ಅಂದ್ರೆ ಕೆಲವು ಭೂಮಿಗಳು ಹಾಗಿರುತ್ತದೆ, ಹೋಗಿ ಅಲ್ಲಿ ಪಾಠ ಹೇಳಿದರೆ, ಧ್ಯಾನ ಮಾಡಿದರೆ ಚೆನ್ನಾಗಿ ಮನಸ್ಸು ದೇವರಲ್ಲಿ ಹೊಂದಾಣಿಕೆ ಆಗ್ತದೆ. ಕೆಲವು ದೇಶ ಹಾಗಿರುತ್ತದೆ, ಕೆಲವು ಕಾಲ ಹಾಗಿರುತ್ತದೆ, ಆ ದೇಶ ಕಾಲದ ಪ್ರಭಾವ. ಅದರಿಂದ ಅಂತಹ ಒಂದು ಶ್ರೇಷ್ಠವಾದ ಧರ್ಮಕ್ಷೇತ್ರ ಆದ ಕುರುಕ್ಷೇತ್ರ, ಕುರು ಎನ್ನುವ ರಾಜ ಅಲ್ಲಿ ಪ್ರಧಾನವಾಗಿ ಯಜ್ಞಾದಿಗಳನ್ನ ಮಾಡಿದ ಜಾಗ ಅದು. ಅದರಿಂದ ಕುರುಕ್ಷೇತ್ರ ಅಂತ ಅದಕ್ಕೆ ಹೆಸರು. ಅಂತ ಸಾಧನ ಭೂಮಿಯಾದ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಬೇಕು ಅಂತ ಸೇರಿದ್ದಾರೆ ಯಾರು? ನನ್ನವರು ಮತ್ತು ಪಾಂಡವರು. ನೋಡಿ,
ಧೃತರಾಷ್ಟ್ರನ ಮಾತು ಹೇಗೆ ಇದೆ ನೋಡಿ. ನನ್ನವರು ಮತ್ತು ಪಾಂಡವರು ಅಂದ್ರೆ ಏನರ್ಥ? ಪಾಂಡವರು ತನ್ನವರಲ್ಲ ಎಂಬ ಒಂದು ಧ್ವನಿ ಬರ್ತದೆ ನೋಡಿ. ಅದು ನನ್ನವರು ಅಂದ್ರೆ ದುರ್ಯೋಧನಾದಿಗಳು ಮತ್ತು ಪಾಂಡವರು ಇಬ್ಬರು ಸೇರಿ ಹೇ ಸಂಜಯ ಕಿಮಕುರ್ವತ, ಏನನ್ನು ಮಾಡಿದರು ಹಾಗೆ ಅಂತ ಕೇಳ್ತಾನೆ. ಪಾಂಡವಾನಾಂ ಭಗವತ್ಪ್ರಿಯತ್ವಂ ಸರ್ವಸಾಕ್ಷಿಕಮಪಿ ಅಜಾನನ್ ಧೃತರಾಷ್ಟ್ರಃ ಸ್ವಪುತ್ರಾಣಾಂ ವಿಜಯ ವಿವಿಧಿಷಯ ಸಂಜಯಂ ಪಪ್ರಚ್ಛ ಇತ್ಯರ್ಥ. ಯದ್ಯಪಿ ಪಾಂಡವರು ಕೃಷ್ಣನಿಗೆ ಪ್ರಿಯರಾದವರು ಅಂತ ಗೊತ್ತಿದೆ, ಜಗತ್ ಪ್ರಸಿದ್ಧ ಅದು. ಯಾರಲ್ಲಿ ಕೃಷ್ಣನ ಅನುಗ್ರಹ ಆಯ್ತು ಅಂತ ಆದ ಮೇಲೆ ಅಲ್ಲೇ ಗೆಲುವು. ಗೀತೆಯಲ್ಲೇ ಬರ್ತದೆ ನೋಡಿ, ಎತ್ರ ಯೋಗೇಶ್ವರ ಕೃಷ್ಣ ಎತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ ವಿಜಯೋ ಭೂತಿರ್ ಧ್ರುವ ನೀತಿರ್ ಮತಿರ್ ಮಮ ಅಂತ ಕೊನೆಯ ಶ್ಲೋಕ ಬರುತ್ತದೆ. ಪಾಂಡವರು ಕೃಷ್ಣ ಎಲ್ಲಿದ್ದಾನೋ, ಪಾಂಡವರು ಎಲ್ಲಿದ್ದಾರೋ ಅಲ್ಲೇ ಗೆಲುವು. ಇದು ಯಾಕೆಂದ್ರೆ ದೇವರು ಹೆಸರೇ ನೋಡಿ, ದೇವರಿಗೆ ಜಯ ಅಂತ ಹೆಸರು. ಈ ಮಹಾಭಾರತಕ್ಕೂ ಜಯ. ಈ ಮಹಾಭಾರತವನ್ನ ಕೇಳಿದರೆ ಜೀವನದಲ್ಲಿ ಅವರಿಗೆ ಜಯವೇ ಆಗೋದು. ಅದರಿಂದ ಈ ಗ್ರಂಥಕ್ಕೆ ಜಯ ಅಂತಾನೆ ಹೆಸರು. ಅದರಿಂದ ಕೃಷ್ಣ ಪಾಂಡವರ ಕಡೆ ಇದ್ದಾನೆ ಅಂತ ಗೊತ್ತಿದ್ರು ಕೂಡ ತನ್ನ ಮಕ್ಕಳು ದುರ್ಯೋಧನಾದಿಗಳು ಗೆಲ್ಲಬೇಕು ಎಂಬ ಒಂದು ಮಮತೆ, ಅದನ್ನೇ ಮಮಕಾರ ಅಂತ ಕರೆಯೋದು. ನನ್ನವರು ಗೆಲ್ಲಬೇಕು ಹಾಗೆಂಬ ಒಂದು ದೃಷ್ಟಿಯಿಂದ ಸಂಜಯನನ್ನ ಈ ಪ್ರಶ್ನೆಯನ್ನು ಮಾಡಿದಾನೆ ಅಂತ ಕೊಟ್ಟು. 2ನೇ ಶ್ಲೋಕ, ಅದಕ್ಕೆ ಸಂಜಯ ಕೊಡುವ ಉತ್ತರ. ಸಂಜಯ ವಾಚ ದೃಷ್ಟ್ವಾತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದ ಆಚಾರ್ಯಮುಪಸಂಗಮ್ಯ ರಾಜ ವಚನಮಬ್ರವೀತ್. ಧೃತರಾಷ್ಟ್ರನ ಪ್ರಶ್ನೆಗೆ ಸಂಜಯ ಉತ್ತರ ಕೊಡ್ತಾನೆ. ಹಾಗೆ ಅಂತ ವೈಶಂಪಾಯನರು ಜನಮೇಜಯನಿಗೆ ಹೇಳ್ತಾರೆ. ಯದ್ಯಪಿ ಮಹಾಭಾರತವನ್ನ ವೈಶಂಪಾಯನರು ಜನಮೇಜಯನಿಗೆ ಹೇಳಿದ್ದು. ಪರೀಕ್ಷಿತ್ ರಾಜನ ಮಗ ಜನಮೇಜಯ. ಆ ಪರೀಕ್ಷಿತ್ ರಾಜನ ಮಗ, ಪರೀಕ್ಷಿತ್ ರಾಜ ಅಂತೂ ಸರ್ಪ ಕಚ್ಚಿ ಸಾಯ್ತಾನೆ, ಭಾಗವತದಲ್ಲಿ ಪ್ರಸಿದ್ಧ ಇದೆ ನಮಗೆ. ಅವನ ಮಗನೇ ಜನಮೇಜಯ ರಾಜ. ಅವನಿಗೆ ವೈಶಂಪಾಯನರು ಪಾಂಡವರ ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಸಂಜಯ ವಾಚ ಹಾಗೆ ಸಂಜಯ ನನ್ನ ಮಕ್ಕಳು ಮತ್ತು ಪಾಂಡವರು ಏನ್ ಮಾಡಿದ್ರು ಅಂತ ಧೃತರಾಷ್ಟ್ರ ಕೇಳಿದ್ದಕ್ಕೆ ಸಂಜಯ ಹೇಳ್ತಾನೆ, ದುರ್ಯೋಧನ ರಾಜ ಏನ್ ಮಾಡಿದ ಅಂದ್ರೆ ಯುದ್ಧಾರ್ಥಂ ಮಿಲಿತ ಸಮಯ, ಯುದ್ಧಕ್ಕಾಗಿ ಸೇರಿದ ಸಂದರ್ಭದಲ್ಲಿ ವ್ಯೂಢ ರೂಪದಲ್ಲಿ ರಚನೆ ಮಾಡಿದ್ದಾರೆ ಸೈನ್ಯವನ್ನ. ಆ ಪಾಂಡವರ ಸೈನ್ಯವನ್ನ ನೋಡಿ, ಅಂದ್ರೆ ಹೇಗೆ ಯುದ್ಧ ಮಾಡಬೇಕು ಹಾಗೆ ಅಂತ ನಾವು ಕೇಳ್ತೀವಿ ನೋಡಿ. ಪದ್ಮವ್ಯೂಹ, ಪದ್ಮದ ಆಕಾರದಲ್ಲಿ ಇರ್ತಾರೆ. ಆ ರೀತಿಯಾಗಿ ನಾನಾ ವ್ಯೂಹಗಳು ಇರುತ್ತವೆ. ಅದು ಶತ್ರುಗಳನ್ನ ಅಟ್ಯಾಕ್ ಮಾಡೋದಕ್ಕೆ ಒಂದು ಯುಕ್ತಿ, ಅದು ಒಂದು ಪ್ರೊಸೀಜರ್, ಒಂದು ವೇ. ಆ ಪಾಂಡವರು ಮಾಡಿದ ಆ ಒಂದು ವ್ಯೂಹವನ್ನು ನೋಡಿ ದ್ರೋಣಾಚಾರ್ಯರ ಹತ್ರ ಬಂದು ದುರ್ಯೋಧನ ಕೆಲವು ಮಾತುಗಳನ್ನ ಹೇಳ್ತಾನೆ. ಯಾವಾಗ? ಪಾಂಡವರ ಸೈನ್ಯದ ವ್ಯೂಹವನ್ನು ನೋಡಿ ಮಾತುಗಳನ್ನ ಆಡ್ತಾನೆ ಅಂತ. ಆ ಮಾತುಗಳು ಏನು, ಅವರ ವಿಚಾರ ಏನು ಎಂಬುದನ್ನ ಮತ್ತೆ ನಾಳೆ ಸೇರಿದಾಗ ನೋಡ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸುರತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.